ರಾಜ್ಯ ರಾಜಧಾನಿ ಬೆಂಗಳೂರಿನ ಜನತೆಗೆ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಏನಪ್ಪಾ ಶಾಕು ಅಂತ ಹೇಳಿದ್ರೆ, ಸದ್ದಿಲ್ಲದೆ ಲೋಡ್ ಶೆಡ್ಡಿಂಗ್ ಆರಂಭಿಸಿದೆ ಬೆಸ್ಕಾಂ. ಫೀಡರ್ ವೈಸ್ ಲೋಡ್ ಶೆಡ್ಡಿಂಗ್ ಶುರು ಮಾಡಿಕೊಂಡಿದೆ. ಫೀಡರ್ ವೈಸ್ ಒಂದು ಲೋಡ್ ಶೆಡ್ಡಿಂಗ್, ಒಂದೊಂದು ಏರಿಯಾಕ್ಕೆ ಒಂದೊಂದು ಗಂಟೆ ಪವರ್ ಕಟ್ ಆಗಿರುತ್ತೆ. ಬೆಂಗಳೂರಿನ ಜನತೆ ಗಮನಿಸಿ, ನಿಮ್ಮ ಏರಿಯಾದಲ್ಲಿ 1 ಗಂಟೆ ಕರೆಂಟ್ ಇರೋದಿಲ್ಲ. ಇನ್ನು ಈಗಿನಿಂದಲೇ ವಿದ್ಯುತ್ ಕೊರತೆ ಶುರುವಾಗಿದೆಯಾ? ಹಾಗಾದ್ರೆ ಕಾರಣ ಏನದಕ್ಕೆ? ಬೆಸ್ಕಾಂ ಹೆಲ್ಪ್ಲೈನ್ ನೀಡಿರೋ ಮಾಹಿತಿ ಪ್ರಕಾರ 1 ಗಂಟೆಗಳ ಕಾಲ ಲೋಡ್ ಶೆಡ್ಡಿಂಗ್ ಮಾಡ್ತೀವಿ ಎನ್ನುವುದಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ 1 ಗಂಟೆ ಒಂದು ಏರಿಯಾದಲ್ಲಿ ಲೋಡ್ ಶೆಡ್ಡಿಂಗ್ ಮಾಡುವಂತ ನಿರ್ಧಾರಕ್ಕೆ ಈಗ ಬೆಸ್ಕಾಂ ಬಂದಿದೆ. ತೊಂದರೆ ಏನಾಗಿದೆ ಇವರಿಗೆ? ವಿದ್ಯುತ್ನ ಕೊರತೆ ಇದೆಯಾ? ಹಾಗಾದ್ರೆ ವಿದ್ಯುತ್ನ ಕೊರತೆ ಬರೋದಕ್ಕೆ ಕಾರಣ ಏನು? ಸಾಕಷ್ಟು ಪ್ರಶ್ನೆಗಳಿವೆ. ಈ ಬಾರಿ ಉತ್ತಮವಾಗಿ ಮಳೆ ಕೂಡ ಆಗಿದೆ. ಹಾಗಿದ್ರೂ ಕೂಡ ವಿದ್ಯುತ್ನ ಕೊರತೆ ಬರೋದಕ್ಕೆ ಕಾರಣ ಏನು? ವಿದ್ಯುತ್ತನ್ನು ಉಳಿಸಿ ನೀವು ಏನು ಮಾಡ್ತೀರಾ? ಪ್ರಶ್ನೆಗಳಿವೆ. ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಯೋಜನೆಗಳನ್ನು ಕೊಟ್ಟು ಜನರ ಜೇಬಿಗೆ ಕತ್ತರಿಯನ್ನು ಹಾಕುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಅನ್ನುವಂಥ ಆರೋಪ. ಇತ್ತ 1 ಗಂಟೆ ಕರೆಂಟ್ ಇಲ್ಲ ಅಂತ ಹೇಳಿದರೆ ಕೇಳ್ತಾ ಇದ್ವಿ ನಾವು. ಹಳ್ಳಿ ಭಾಗದಲ್ಲಿ ಬೇಸಿಗೆ ಸಂದರ್ಭದಲ್ಲಿ 1 ಗಂಟೆ ಕರೆಂಟನ್ನು ತೆಗಿತಾ ಇದ್ರು. ಕೆಲವೊಂದಿಷ್ಟು ಕಡೆಗಳಲ್ಲಿ ಈಗಲೂ ಕೂಡ ಮಂಗಳವಾರ ಅಥವಾ ವಾರದಲ್ಲಿ 1 ದಿವಸ ಕರೆಂಟೇ ಇರೋದಿಲ್ಲ, ಇಡೀ ದಿವಸ ಕರೆಂಟ್ ಇರೋದಿಲ್ಲ. ಇತ್ತ ಈಗ ಬೆಂಗಳೂರಿನಲ್ಲಿ ದಿನದ 1 ಗಂಟೆ ಕರೆಂಟ್ ಇರೋದಿಲ್ಲ. ಗಮನಿಸಬೇಕು ವೀಕ್ಷಕರೇ, 1 ಗಂಟೆ ಕರೆಂಟ್ ಇರೋದಿಲ್ಲ. ಒಂದು ಏರಿಯಾ ಆದಮೇಲೆ ಒಂದು ಏರಿಯಾ ಹೀಗೆ ಹೋಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.